ದುಷ್ಟರ ಸವಿಮಾತಿನ ಚಾಲಕ್ಕೆ ಸಿಲುಕಬೇಡ. ಅವರ ನಾಲಿಗೆಯಲ್ಲಿ ಜೇನುತುಪ್ಪ ಇದ್ರೂ ಹೃದಯದಲ್ಲಿ ಮಾತ್ರ ವಿಷಾಣೆ ತುಂಬಿರುತ್ತೆ. ನಿನಗೆ ಮೋಸ ಮಾಡಿ ಇಂದು ಸುಖವಾಗಿರಬಹುದು ಕೆಲವು ಜನ, ಆದರೆ ಮೋಸದ ಪ್ರತಿಫಲ ನಾಳೆ ಅನುಭವಿಸಲೇಬೇಕು. ನೀನು ಎಲ್ಲಿವರೆಗೂ ಉಪಯೋಗಕ್ಕೆ ಬರ್ತೀಯೋ ಅಲ್ಲಿವರೆಗೂ ಮಾತ್ರ ಜನರು ನಿನ್ನನ್ನು ಪ್ರೀತಿಸ್ತಾರೆ ಅನ್ನುವ ಕಟು ಸತ್ಯ ನಿನಗೆ ಈಗಲೇ ಗೊತ್ತಾಗಬೇಕು. ಇಲ್ಲ ಅಂದರೆ ನೀನು ಯಾವತ್ತೂ ಉದ್ಧಾರ ಆಗಕ್ಕೆ ಸಾಧ್ಯ ಇಲ್ಲ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿರೋರು ಇತಿಹಾಸದಲ್ಲೇ ಯಾರೂ ಇಲ್ಲ ಗೆಳೆಯ. ಆದರೆ ಮೋಸ ಹೋಗಿ ಜೀವನದಲ್ಲಿ ಗೆದ್ದು ನೆಮ್ಮದಿಯಾಗಿರೋರು ಇತಿಹಾಸವನ್ನೇ ಸೃಷ್ಟಿಸಿಯಾಗಿದೆ. ಎಷ್ಟು ಓದಿದ್ದೀವಿ, ಯಾವ ಪದವಿ ಪಡೆದಿದ್ದೀವಿ ಎಂಬುದು ಮುಖ್ಯ ಅಲ್ಲ. ನಿಜವಾದ ಶಿಕ್ಷಣ ಅಂದರೆ ಬೇರೆಯವರೊಂದಿಗಿನ ನಮ್ಮ ಮಾತು, ಸಂಸ್ಕಾರ ಮತ್ತು ನಡವಳಿಕೆ. ಇವೇ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತೆ. ಶ್ರೇಷ್ಠ ಸಂಕಲ್ಪ ಹೊಂದಿದವರಿಗೆ ಪ್ರಕೃತಿಯೇ ನೂರಾರು ಮಂದಿಯನ್ನು ಜೊತೆ ಮಾಡಿಕೊಡುತ್ತೆ. ಕೆಲವೊಬ್ಬರಿಗೆ ನಾವು ಅಯೋಗ್ಯರಿಗೆ ಜಾಗ ಕೊಡ್ತೀವಿ, ಯೋಗ್ಯತೆ ಇರುವವ್ರನ್ನ ದೂರ ಇಡ್ತೀವಿ. ಇದೇ ಈ ಪ್ರಪಂಚದ ವೈಶಿಷ್ಟ್ಯ. ಇನ್ನು ಮೇಲಾದರೂ ನೀನು ಚೇಂಜ್ ಆಗು, ಇಲ್ಲಾಂದರೆ ನೀನು ಖಂಡಿತವಾಗ್ಲೂ ಸೋಲ್ತೀಯ. ನಿನ್ನ ಕೈ ಹಿಡಿದವರೆಲ್ಲ ನಿನ್ನನ್ನು ಮೇಲೆ ಎತ್ತಾ ಇದ್ದಾರೆ ಅಂತ ನೀನು ಅಂದ್ಕೊಂಡ್ರೆ ಅದು ನಿನ್ನ ತಪ್ಪು. ಎಷ್ಟೋ ಬಾರಿ ಅವರು ಮೇಲೇಳಲು ನಿನ್ನ ಕೈ ಹಿಡಿದಿರ್ತಾರೆ. ನೀನು ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರತಿಯೊಂದು ಸಂಬಂಧಕ್ಕೂ ಒಂದೊಂದು ಸಣ್ಣ ಸೂಕ್ಷ್ಮತೆ ಎಂಬುದಿರುತ್ತೆ. ನೀನು ಅದನ್ನು ಅರಿತು ನಡೆದರೆ ಯಾವ ಸಂಬಂಧಗಳು ಹಳಿಸಲ್ಲ. ಬಯಸಿದ್ದು ಸಿಗೋ ಯೋಗ ಇಲ್ಲದೇ ಇದ್ದರೂ ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವ ಯೋಗ್ಯತೆಯನ್ನಾದರೂ ಕಳಿಸ್ಕೋಬೇಕು. ನಿನ್ನನ್ನು ಅವರ ಅವಶ್ಯಕತೆಗೆ ತಕ್ಕಂತೆ ಬಳಸಿಕೊಳ್ಳುವವರು ಬುದ್ಧಿವಂತರು. ಅವರು ನಿನ್ನನ್ನು ಬಳಸ್ಕೊಳ್ತಾ ಇದ್ದಾರಂತ ನೀನು ಗೊತ್ತಿದ್ರೂ ಕೂಡ ಅವರನ್ನು ಮತ್ತೆ ಮತ್ತೆ ನಂಬ್ತೀಯಲ್ಲ, ನೀನೇ ಅತಿ ದಡ್ಡ. ಇರಲಿ, ಪರವಾಗಿಲ್ಲ, ಇನ್ನೂ ಕಾಲ ಮಿಂಚಿಲ್ಲ. ಈಗಾಗಲೇ ಯಾರನ್ನು ನಂಬಿ ಮೋಸ ಹೋಗಿದೆಯೋ ಅವ್ರ ಮುಂದೆನೇ ಗೆದ್ದು ತೋರಿಸ್ಬೇಕು. ಅವ್ರ ಮುಂದೆನೇ ಹಠದಿಂದ ಬದುಕು ತೋರಿಸ್ಬೇಕು. ಮೈ ಡಿಯರ್ ಫ್ರೆಂಡ್, ನಿನ್ನನ್ನು ಯಾರಾದರೂ ಹೊಗಳಲಿ ಅಥವಾ ತೆಗಳಲಿ, ಲಾಭ ಮಾತ್ರ ನಿಂದೆ. ಯಾಕಂದರೆ ಹೊಗಳಿಕೆ ನಿನ್ನನ್ನು ಪ್ರೇರೇಪಿಸುತ್ತೆ ಮತ್ತು ತೆಗಳಿಕೆ ನಿನ್ನನ್ನು ಜಾಗರೂಕರಾಗಿರಲು ಎಚ್ಚರಿಕೆ ಕೊಡುತ್ತೆ. ಹಾಕುವ ಬಟ್ಟೆ ನೋಡಿ ಸ್ನೇಹ ಮಾಡಬೇಡ, ಇರುವ ಹಣ ನೋಡಿ ಪ್ರೀತಿ ಮಾಡಬೇಡ, ಮಾಸುವ ಸೌಂದರ್ಯಕ್ಕೆ ಮರಳಾಗಬೇಡ. ಯಾಕಂದರೆ ಇಲ್ಲಿ ಯಾವುದು ಶಾಶ್ವತವಲ್ಲ. ಒಳ್ಳೆಯ ಗುಣ ನೀನು ಬಳಸೋ ವಸ್ತುಗಳಲ್ಲಿ ಇರೋದಿಲ್ಲ, ನಿನ್ನ ಮನಸ್ಸಲ್ಲಿರುತ್ತೆ. ಕೊನೆಗೊಂದು ಮಾತು ಹೇಳ್ತೀನಿ, ಅದೃಷ್ಟ ನಿನ್ನ ಕೈಯಲ್ಲಿರುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ನಿರ್ಧಾರ ಮಾತ್ರ ಯಾವಾಗಲೂ ನಿನ್ನ ಕೈಯಲ್ಲೇ ಇರುತ್ತೆ ಅನ್ನೋದನ್ನು ಮರಿಬೇಡ. ಇಂತಹ ಮತ್ತೊಂದು ಒಳ್ಳೆಯ ಕಂಟೆಂಟ್ ತೊಗೊಂಡು ನಾಳೆ ನಿಮ್ಮ ಮುಂದೆ ತಪ್ಪದೇ ಹಾಜರಾಗಿದ್ದೀನಿ. ಚಾನಲ್ನ ನೀವು ಒಂದು ವೇಳೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.